ಯತೋ ಜನ್ಮಾದ್ಯಸ್ಯ ಶ್ರುತಿಸುನಯಮಾನೈಕವಿಷಯಾತ್ ಸ್ವತಂತ್ರಸ್ತಂತ್ರಜ್ಞೋ ಗುರುರಪಿ ಗುರೋರ್ಯಶ್ಚ ಜಗತಾಂ ವಿಮೂಢಾ ಯತ್ತತ್ವಂ ಪ್ರಕಟಮಿಹ ವೇತ್ತುಂ ಸುಮನಸೋ ಮುಕುಂದಂ ಧ್ಯಾಯಾಮ ಪಹತ ಕುಹಕಂ ತಂ ಸ್ವಮಹಸಾ ಸರ್ವವಿಘ್ನಃ ಪ್ರಶಮನಂ ಸರ್ವಸಿದ್ಧಿಕರಂ ಪರಂ ಸರ್ವಜೀವ ಪ್ರಣೇತಾರಂ ವಂದೇ ವಿಜಯದಂ ಹರಿಂ ಕರೋತು ಮಮ ಕಲ್ಯಾಣಂ ಹರಿರ್ಹಯಮುಖಾಭಿತಃ ಗುರುಶ್ಚ ಮಧ್ವನಾಮಾ ಮೇ ವರದೋऽस्तु ನಿರಂತರಂ ವಾಣಿತೆ ಕರವಣ್ಯಂ ವಚರಣೋ ಸರ್ವದಾ ಮಧ್ವಾಕ್ಯ ಸರಣೀರ್ಭೂಯಾತ್ ಶ್ರೀಮದಾಚಾರ್ಯ ಭಾವಗ ಸಮಾಶ್ರಯೇ ಗುರುಂ ಭಕ್ತ್ಯಾ ಮಹಾವಿಶ್ವಾಸಪೂರ್ವಕಂ ನಿಕ್ಷೇಪೆ ಸರ್ವಹಾರಾಂಶ್ಚ ಗುರೋ ಶ್ರೀ ಪಾದಪಂಕಜೇ. ರುದ್ರದೇವರು ಭಗವಂತನ ಅತ್ಯದ್ಭುತವಾದ ಮಹಿಮೆಯಿಂದ ಕೂಡಿರುವಂತಹ ನಾಮಗಳನ್ನ ಪಾರ್ವತೀ ದೇವಿಗೆ ಸೋಮಶೇಖರ ತನ್ನ ಭಾಮಿಗೆ ಹೇಳಿದ ಮಂತ್ರ, ಈ ಮಂತ್ರವನ್ನು ಉಪದೇಶ ಮಾಡ್ತಾ ಇದ್ದಾರೆ. ಭಗವಂತನ ಮಹಾದೇವೆ ವರ್ಣನೆ ಮಾಡ್ತಾ ಇದ್ದಾರೆ. ಇವತ್ತು ಹೇಳ್ತಾರೆ ಸುಧಾಕೋಟಿ, ಭಗವಂತನ ಮಹಿಮೆ ಎಂಥದ್ದು, ಕೋಟಿ ಅಮೃತಗಳು ಮಾಡುವಂತಹ ಕೆಲಸವನ್ನ ಭಗವಂತ ಒಬ್ಬನೇ ಮಾಡ್ತಾ ಇದ್ದಾನಪ್ಪ. ಪುಣ್ಯ ಶ್ರವಣ ಕೀರ್ತನ, ಯಾರು ಇವನ ನಾಮವನ್ನ ಕೇಳ್ತಾರೋ, ಇವನ ನಾಮವನ್ನ ಉಚ್ಚಾರ ಮಾಡ್ತಾರೋ ಇವರಿಗೆ ಪುಣ್ಯವನ್ನ ಕೊಡುವಂಥವನು. ಶಿಬಿವಿಷ್ಟ ಶ್ರುತಿಶ್ರವಾಹ, ವಿಶೇಷವಾಗಿ ಶಿಬಿವಿಷ್ಟನಾಗಿದ್ದಾನೆ, ಶುಚಿಯಾಗಿರುವಂತಹ ಕಿವಿಯನ್ನ ಹೊಂದಿರುವಂಥವನು, ನಾಮದ ವರ್ಣನೆ ಮಾಡ್ತಾರೆ. ಇನ್ನು ಆದಿದೇವೋ, ಭಗವಂತ ಎಲ್ಲರಿಗೆ ಒಡೆಯನಾಗಿರುವಂಥವನು, ಮೂಲ ದೇವರು ಅಂತ ಭಗವಂತನನ್ನ ಕರೀತಾರೆ. ಇಷ್ಟೇ ಅಲ್ಲ, ಜಗತ್ ಮುಕುಂದ, ಮುಕ್ತಿಯನ್ನ ಕೊಡುವಂಥವನು ಭಗವಂತ. ಕಾಲನೇಮಿಹ, ಕಾಲನೇಮಿಯನ್ನು ಅಸುರನನ್ನ ಕೊಂದು ಹಾಕಿರುವಂಥವನು ಭಗವಂತ. ವೈಕುಂಠ ಅಂತ ಕರೀತಾರೆ, ಮಹಾತ್ಮ್ಯದಿಂದ ಕೂಡಿರುವಂಥವನು, ಬಹಳಾಗಿರುವಂತಹ ಮಹಿಮೆ ಇದೆ ಭಗವಂತನದ್ದು. ಮಹಾಯೋಗೀಶ್ವರೋತ್ತಮ, ಈ ಮಹಾಯೋಗಿಗಳೆಲ್ಲ ಇವನ ಚಿಂತನೆಯನ್ನ ಮಾಡ್ತಾರೆ. ನಿತ್ಯ ತೃಪ್ತೋ, ನಾವು ಮಾಡಿದರೆ ಮಾತ್ರ ನೈವೇದ್ಯ ಭಗವಂತನಿಗೆ ಅಂತ ತಿಳಿಬಾರದು. ಭಗವಂತ ನಿತ್ಯ ತೃಪ್ತನಾಗಿರುವಂಥವನು. ಭಗವಂತನಿಗೆ ಯಾವ ಅಡಿಗೆಯಿಂದಲೂ ಏನಾಗಬೇಕಾಗಿಲ್ಲ. ಅದನ್ನು ಹೇಳ್ತಾ ಇದ್ದಾರೆ ರುದ್ರದೇವರು. ನಿತ್ಯ ತೃಪ್ತ, ಭಗವಂತನಿಗೆ ಯಾವ್ದಾರ ಅಪೇಕ್ಷೆ ಇಲ್ಲ. ಇನ್ನು ನರಾಂತಕ, ನರಕಾಸುರನನ್ನ ಸಂಹಾರ ಮಾಡಿದಂಥವನು. ನನ್ನ ಮಗ ಅಂತ ಹೇಳಿ ತಪ್ಪು ಮಾಡಿದ್ರು ಸುಮ್ನಿರೋದು ಇವತ್ತಿನ ಸ್ವಭಾವದ ಜನ. ನನ್ನ ಮಗ ಬಿಡ್ರಿ, ಅಭಿಮಾನ, ಪ್ರೀತಿ, ಮೋಹ. ಆದ್ರೆ ಭಗವಂತ ಹಾಗಲ್ಲ. ತಪ್ಪು ಮಾಡಿದಂಥವನು ನನ್ನ ಮಗನೇ ಆದ್ರೂ ನಾನು ಅವನನ್ನ ಬಿಡೋದಿಲ್ಲ. ವರಾಹದೇವರ ಮಗನಾಗಿರುವಂಥವನು ನರಕಾಸುರ, ಅವರನ್ನ ಸಂಹಾರ ಮಾಡ್ತೀನಿ. ಅದನ್ನು ರುದ್ರದೇವರು ಹೇಳ್ತಾ ಇದ್ದಾರೆ. ನರಕಾಂತಕ, ನರಕಾಸುರನನ್ನ ಸಂಹಾರ ಮಾಡಿದ್ದಾನೆ. ದೀನಾನಾಥೈಕ ಶರಣಂ ವಿಶ್ವೈಕ, ಯಾರು ದೀನರಾಗಿ ಭಗವಂತನ ಹತ್ರ ಹೋಗ್ತಾರೋ, ದೈನ್ಯದಿಂದ ಸ್ತೋತ್ರ ಮಾಡ್ತಾರೋ ಅವರಿಗೆ ಅನುಗ್ರಹವನ್ನ ಮಾಡ್ತಾ ಇದ್ದಾನೆ ಭಗವಂತ. ಇನ್ನು ಯೋಗೀಶ್ವರೋ, ಭಗವಂತ ಯೋಗಿಗಳ ಒಡೆಯನಾಗಿರುವಂಥವನು. ವೃದ್ಧಿಕ್ಷಯ ವಿವರ್ಜಿತ, ಸುಖ ಬಂದಾಗ ಬಹಳ ಹಿಗ್ಗಿ ಬಿಡೋದು, ನಮ್ಮನ್ನು ಬಿಟ್ರೆ ಯಾರಿಲ್ಲ ಅನ್ನೋ ಹಾಗೆ. ಕಷ್ಟ ಬಂದಾಗ ಕುಗ್ಗಿ ಹೋಗ್ಬಿಡೋದು. ಚಂದ್ರ ಹೇಗೆ 15 ದಿವಸ ವೃದ್ಧಿ ಆಗ್ತಾನೆ ಮತ್ತು 15 ದಿವಸ ಕ್ಷಯ ಆಗ್ತಾನೆ, ಕಡಿಮೆ ಆಗ್ತಾ ಹೋಗ್ತಾನೆ. ಈ ದೋಷ ಭಗವಂತನಲ್ಲಿಲ್ಲ. ಯಾವಾಗಲೂ ಗುಣಪೂರ್ಣನಾಗಿರುವಂಥವನು ಭಗವಂತ. ಯಾವಾಗಲೂ ಭಗವಂತನಿಗೆ ಸುಖ ಇರುವಂಥದ್ದು, ದುಃಖದ ಲವಲೇಶ ಇಲ್ಲ. ರುದ್ರದೇವರು ಹೇಳ್ತಾ ಇದ್ದಾರೆ. ವೃದ್ಧಿ ಕ್ಷಯ ವಿವರ್ಜಿತ, ವೃದ್ಧಿನೂ ಇಲ್ಲ ಕ್ಷಯನೂ ಇಲ್ಲ, ಸ್ಥಿರವಾಗಿರುವಂಥವನು. ಅಧೋಕ್ಷಜೋ ವಿಶ್ವರೇತ ಪ್ರಜಾಪತಿ ಶತಾಧಿಪ, ಅಧೋಕ್ಷಜ ಅಂತ ಕರೀತಾರೆ ಭಗವಂತನನ್ನ. ಅಂದ್ರೆ ಎಲ್ಲ ಇಂದ್ರಿಯಗಳನ್ನ ಹಿಡಿತದಲ್ಲಿಟ್ಕೊಂಡಿರುವಂಥವನು. ವಿಶ್ವರೇತ, ಭಗವಂತನ ಒಂದು ಅನುಗ್ರಹದಿಂದ ಇಡೀ ಬ್ರಹ್ಮಾಂಡ ಸೃಷ್ಟಿಯಾಗಿರುವಂಥದ್ದು, ಪ್ರಪಂಚವೇ ಅವನ ರೇತಸ್ಸಾಗಿರುವಂಥದ್ದು. ಇಷ್ಟೇ ಅಲ್ಲ, ಮುಂದೆ ಹೇಳ್ತಾರೆ ಪ್ರಜಾಪತಿರ್ ಶತಾಧಿಪ, 100 ಜನ ಪ್ರಜಾಪತಿಗಳಿದ್ದಾರೆ, ಅವರಿಗೆಲ್ಲರಿಗೂ ಒಡೆಯನಾಗಿರುವಂಥವನು ಭಗವಂತ. ಶಕ್ರ ಬ್ರಹ್ಮಾರ್ಚಿತ ಪದ, ಇಂದ್ರದೇವರು, ಬ್ರಹ್ಮದೇವರು ಮೊದಲಾದ ಎಲ್ಲ ದೇವತೆಗಳಿಂದ ಭಗವಂತ ಒಡೆಯನಾಗಿರುವಂಥವನು, ಪೂಜಿಸಲ್ಪಡುವಂಥವನು. ಶಂಭುರ್ ಬ್ರಹ್ಮಾರ್ಥ,
ಅಂದ್ರೆ ನೋಡಿ, ಶಂಭು ರುದ್ರದೇವರಾಗಿರ್ಬೋದು, ಬ್ರಹ್ಮದೇವರಾಗಿರ್ಬೋದು, ಅವರ ಎಲ್ಲರ ಒಂದು ಅನುಗ್ರಹ, ಅವರೆಲ್ಲರಿಗೂ ಅನುಗ್ರಹ ಮಾಡುವಂಥವನು, ಅವರಿಗಿಂತ ಎತ್ತರದ ಸ್ಥಾನದಲ್ಲಿ ಇರುವಂಥವನು. ಸೂರ್ಯ ಸೋಮೇಕ್ಷಣೋ ವಿಶ್ವಭೋಕ್ತ ಸರ್ವಸ್ಯ ಪಾರಗ. ಭಗವಂತ ಎಂಥವನು ಅಂತ ವರ್ಣನೆ ಮಾಡ್ತಾರೆ ರುದ್ರದೇವರು. ಜಗತ್ಸೇತುರ್ ಧರ್ಮ ಸೇತುರ್ ಧರೋ ವಿಶ್ವ ದುರಂತರ. ಭಗವಂತನಿಗೆ ಯಾವ ಸುಖದ ಅಪೇಕ್ಷೆನೂ ಇಲ್ಲ. ಇಡೀ ಜಗತ್ತಿಗೆ ಸೇತು ರೂಪದಲ್ಲಿರುವಂಥವನು, ಧರ್ಮದ ಸೇತುವೆಯನ್ನ ಕಟ್ಟುವಂಥವನು, ಪ್ರಪಂಚದ ಭಾರವನ್ನ ಹರಲಿಕ್ಕೆ ಸಮರ್ಥನಾಗಿರುವಂಥವನು. ರುದ್ರದೇವರ ವರ್ಣನೆ ನೋಡ್ರಿ ಎಂಥಾದ್ ಮಾಡ್ತಾ ಇದ್ದಾರೆ, ಅತ್ಯದ್ಭುತವಾದ ವರ್ಣನೆ. ಆಮೇಲೆ ಯಾರ ಮೇಲೂ ನಿರ್ಮಮೋ, ಮೋಹ ಅನ್ನೋದೇ ಇಲ್ಲ ಭಗವಂತನಿಗೆ, ಮಮಕಾರ ಅನ್ನೋದೇ ಇಲ್ಲ. ಇವರು ದೇವತೆಗಳು, ಇವರು ರಾಕ್ಷಸರು, ಭಕ್ತಿಯಲ್ಲಿದನೋ ಅಲ್ಲಿ ಭಗವಂತನ ಅನುಗ್ರಹ. ಯಾರ ಮೇಲೂ ಮಮಕಾರ ಅನ್ನೋದಿಲ್ಲ. ಸರ್ವಲೋಕಕ್ಕೆ ಅಖಿಲ ಲೋಕೇಶು, ಎಲ್ಲ ಲೋಕಗಳಿಗೆ ಒಡೆಯನಾಗಿರುವಂಥವನು. ನಿಸ್ಸಂಗೋ, ಒಬ್ಬನೇ ಇರುವಂಥವನು. ಲಕ್ಷ್ಮೀದೇವಿ ಇರ್ತಾಳೆ, ಎಲ್ಲರೂ ಹೋಗ್ಬಿಟ್ಟಿರ್ತಾರೆ, ಯಾರ್ಯಾರು ಇರೋದಿಲ್ಲ ಪ್ರಳಯ ಕಾಲದಲ್ಲಿ. ಯಾರ ಸಹವಾಸವೂ ಅವನಿಗೆ ಬೇಕಾಗಿಲ್ಲ. ವಶ್ಯಮಾಯೋ ವಶ್ಯ ವಿಶ್ವೋ ವಿಶ್ವಕ್ಸೇನೋ ಸುರೋತ್ತಮಃ. ಮಾಯಾ ಅಂತ ಲಕ್ಷ್ಮೀದೇವಿಗೆ ಹೆಸರು. ಭಾರಿ ಮಾಯಾ ಲಕ್ಷ್ಮೀದೇವಿದು, ಪ್ರಕೃತಿಗೆ ಅಭಿಮಾನ ದೇವತೆ. ಆ ಮಾಯೆಯನ್ನೇ ತನ್ನ ಕೈಯಲ್ಲಿ ಇಟ್ಕೊಂಡಿದ್ದಾನಂತ ಭಗವಂತ. ಅದನ್ನ ಹೇಳ್ತಾರೆ ರುದ್ರದೇವರು. ಯಾರ ಅಪೇಕ್ಷನೂ ಇಲ್ಲ, ಆ ಮಾಯಾನೇ ಇವನು ಹೇಳದಂಗೆ ಕೇಳ್ತಾಳೆ. ಇನ್ನು ವಶ್ಯ ವಿಶ್ವ, ಇಡೀ ಜಗತ್ತನ್ನು ತನ್ನ ಕೈಯಲ್ಲಿ ಇಟ್ಕೊಂಡಿದ್ದಾನೆ. ದೈತ್ಯರ ದರ್ಪವನ್ನ ಮುರಿದಾಕ್ತಾನೆ. ಸರ್ವಲಕ್ಷಣ ಲಕ್ಷಣ್ಯ ಸರ್ವ ದೈತ್ಯೇಂದ್ರ ದರ್ಪ. ವಾಯುದೇವರಿಗೆ 32 ಲಕ್ಷಣ ಅಂತ ಹೇಳ್ತಾರೆ. ಅಂಥದ್ರಲ್ಲಿ ವಾಯುದೇವರ ತಂದೆಯಾಗಿರುವಂಥವನು ಭಗವಂತ. ಹಾಗಾಗಿ ಲೋಕ ವಿಲಕ್ಷಣದಿಂದ ಕೂಡಿರುವಂಥವ್ರು. ಭಗವಂತನಲ್ಲಿರುವಂತಹ ಲಕ್ಷಣಗಳು ಎಲ್ಲೂ ಇರಲಿಕ್ಕೆ ಸಾಧ್ಯ ಇಲ್ಲವಾ? ಏಕಮೇವ ದ್ವಿತೀಯರು ಅಂತಾರಲ್ಲ, ಹಾಗೆ ಭಗವಂತ ಯಾವುದಕ್ಕೂ ಹೋಲಿಕೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಹೋಲಿಕೆ ಮಾಡಬಹುದು, ಎದಕ್ಕೆ? ಅವನ ಒಂದು ರೂಪಕ್ಕೆ ಇನ್ನೊಂದು ರೂಪಕ್ಕೆ ಹೋಲಿಕೆ ಮಾಡಬಹುದು ಅಷ್ಟೇ. ಅದು ಬಿಟ್ರೆ ಇನ್ನೊಂದು ಹೋಲಿಕೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನಿನ್ನಂತ ಮಗ ಬೇಕು ಅಂತ ದೇವತೆಗಳು ಕೇಳಿದಾಗ, ಕಶ್ಯಪರು ಕೇಳಿದಾಗ ಭಗವಂತ ಅಂದ, ನನ್ನಂತ ಮಗು ಎಲ್ಲೂ ಇರ್ಲಿಕ್ಕೆ ಸಾಧ್ಯ ಇಲ್ಲ, ನಾನೇ ಬಂದು ಅವತಾರ ಮಾಡ್ತೀನಿ ಅಂತ ನಾವು ಹೇಳಿದ್ದನ್ನ ಭಾಗವತದಲ್ಲಿ ಕಾಣ್ತೀವಿ. ಅದನ್ನ ಇಲ್ಲಿ ತಿಳಿಸ್ತಾರೆ. ಸಮಸ್ತ ದೇವ ಸರ್ವಸ್ವಂ ಸರ್ವದೈವೈಕ ನಾಯಕ ಸಮಸ್ತ ದೇವ ಕವಚಂ ಸರ್ವದೇವ ಶಿರೋಮಣಿ. ರುದ್ರದೇವರು ವರ್ಣನೆ ಮಾಡ್ತಾ ಇದ್ದಾರೆ. ಎಲ್ಲ ದೇವತೆಗಳಲ್ಲಿ ಮುಖ್ಯನಾಗಿರುವಂಥವನು, ದೇವತೆಗಳಿಗೆ ಒಡೆಯನಾಗಿರುವಂಥವನು, ದೇವತೆಗಳನ್ನ ರಕ್ಷಣೆ ಮಾಡುವಂಥವನು. ಅಷ್ಟೇ ಅಲ್ಲ, ಯಾರು ಮೊರೆ ಹೋಗ್ತಾರೋ ಅವರ ಸಮಸ್ತ ಭಯಗಳನ್ನ ಪರಿಹಾರ ಮಾಡುವಂಥವನು. ಸಮಸ್ತ ಭಯಗಳನ್ನಾಮ ಸರ್ವಾನಿಷ್ಟ, ಎಲ್ಲಾ ಅನಿಷ್ಟವನ್ನ ನಿವಾರಣೆ ಮಾಡುವಂಥವನು. ಇನ್ನು ವಿಭುಹು ಸರ್ವಹಿ, ಭಗವಂತ ಇಲ್ಲದೆ ಇರೋ ಜಾಗವೇ ಯಾವುದಿಲ್ಲಂತೆ. ಎಚ್ಚರ, ಎಷ್ಟು ನಾವು ಎಚ್ಚರದಿಂದ ಇರಬೇಕು. ರುದ್ರದೇವರು ಹೇಳ್ತಾರೆ, ಭಗವಂತ ಎಲ್ಲ ಕಡೆ ಇದ್ದಾನೆ. ಎಲ್ಲರಿಗೆ, ಕೆಲವರಿಗೆ ಒಂದ್ ಸ್ವಲ್ಪ ಅನುಮಾನ ಇರುತ್ತೆ. ನಾವು ದೇವಸ್ಥಾನಕ್ಕೆ ಹೋಗ್ತೀವಿ ಅಥವಾ ಮನೇಲಿ ಕೂತ್ ಜಪ ಮಾಡ್ತೀವಿ, ನಾವೆಲ್ಲೋ ರೂಮ್ ನಲ್ಲಿ ಕೂತ್ ಜಪ ಮಾಡ್ತೀವಿ, ದೇವ್ರು ಕಾಣಿಸ್ತದೋ ಇಲ್ಲೋ, ದೇವ್ರು ನೋಡ್ತಾನೋ ಇಲ್ಲೋ. ರುದ್ರದೇವರು ಹೇಳ್ತಾ ಇದ್ದಾರೆ, ಭಗವಂತ ಎಲ್ಲ ಕಡೆ ಇದ್ದಾನೆ. ಎಲ್ಲ ಕಡೆ ಇದ್ದು ಎಲ್ಲರಿಗೆ ಹಿತ ಆಗೋ ಹಾಗೆ ಆ ಫಲವನ್ನ ನೋಡಿ ಅವರಿಗೆ ಫಲವನ್ನ ಕೊಡ್ತಾನೆ. ವಿಭುಹು ಸರ್ವಹಿತೋ ದರ್ಕೋ ಹತಾರಿ ಸ್ವರ್ಗತಿ ಪ್ರದ ಸರ್ವದೈವೈತ ಜೀವೇಶೋ ಬ್ರಾಹ್ಮಣಾದೀನ ನಿಯೋಜಕ. ಭಗವಂತ ನೋಡ್ರಿ ಎಷ್ಟೆಲ್ಲ ವರ್ಣನೆ ಮಾಡ್ತಾ ಇದ್ದಾರೆ. ಎಲ್ಲ ಕಡೆ ಇದ್ದಾನೆ ಭಗವಂತ, ನೋಡಿ ನಮಗೆ ಅನುಗ್ರಹವನ್ನ ಮಾಡ್ತಾನೆ. ಬ್ರಹ್ಮ ಶಂಭು ಪರಾರ್ಧಾಯ, ನೋಡಿ ವರ್ಣನೆ ಮಾಡ್ತಾರೆ ರುದ್ರದೇವರು. ಪರ ಅಂತ ಬ್ರಹ್ಮದೇವರ ಆಯುಷ್ಯಕ್ಕೆ ಪರ ಅಂತ ಕರೀತಾರೆ. ಪರಾರ್ಧ ಈಗ ಅರ್ಧ ಆಗೋಗಿದೆ. ದ್ವಿತೀಯ ಪರಾರ್ಧ ಅಂದ್ರೆ 50 ವರ್ಷ ಕಳೆದು ಹೋಗಿದೆ. ನಾವು ನೋಡ್ತಾ ಇರುವಂತಹದ್ದು ಈಗಿರುವಂತಹ ಬ್ರಹ್ಮದೇವರ ಆಯುಷ್ಯ ಅರ್ಧ ಆಗೋಗ್ಬಿಟ್ಟಿದೆ. ಭಗವಂತನ ಒಂದು ವರ್ಣನೆ ಮಾಡ್ತಾರೆ ರುದ್ರದೇವರು. ಭಗವಂತ ಎಂಥವನು ಅಂತ ಕೇಳಿದ್ರೆ, ಬ್ರಹ್ಮ ಶಂಭು ಪರಾರ್ಧಾಯ ಬ್ರಹ್ಮಜ್ಯೇಷ್ಠ ಶಿಶುಸ್ವರ. ಅವರೆಲ್ಲರಿಗೂ ಆಯುಷ್ಯದ ಪ್ರಮಾಣ ಇದೆ. ಇಷ್ಟು ಪ್ರಮಾಣ ಆದ ಕೂಡಲೇ ಅವರು ಮೋಕ್ಷವನ್ನ ಕುರಿತು ಹೋಗಬೇಕು ಅಂತ. ಆದರೆ ಭಗವಂತನಿಗೆ
ಇವೆಲ್ಲವನ್ನ ಮೀರಿರೋಂಥವನು ಭಗವಂತ. ಬ್ರಹ್ಮಜ್ಯೇಷ್ಠೋ ಪರಬ್ರಹ್ಮ ಅಂತ ಕಲಿಸ್ಕೊಂಡಿದ್ದಾನೆ. ಇಷ್ಟೇ ಅಲ್ಲ, ಮುಂದೆ ಹೇಳ್ತಾರೆ ಸ್ತೋತ್ರಾರ್ಥ ಸಾಧಕ. ಸ್ತೋತ್ರ ಮಾಡಿಸಿಕೊಳ್ಳಿಕ್ಕೆ ಅಧಿಕಾರ ಉಳ್ಳಂತವನು ಭಗವಂತ. ಎಲ್ಲ ವೇದಗಳು, ಎಲ್ಲ ಅಕ್ಷರಗಳು, ಎಲ್ಲ ಮುನಿಗಳು, ಋಷಿಗಳು, ದೇವತೆಗಳು ಎಲ್ಲರೂ ಭಗವಂತನನ್ನ ಸ್ತೋತ್ರ ಮಾಡ್ತಾರೆ. ಸ್ತುತ್ಯ ಸ್ತೋತ್ರಾರ್ಥ ಸಾಧಕ. ಇನ್ನು ಪರಾರ್ಥಕರ್ತ ಕೃತ್ಯಜ್ಞ ಭಗವಂತ ಎಂಥವನು ಅಂತ ವರ್ಣನೆ ಮಾಡ್ತಾ ಇದ್ದಾರೆ. ಯಾವಾಗಲೂ ಬೇರೆಯವರ ಸಲುವಾಗಿ ಕೆಲಸ ಮಾಡುವಂತವನು ಭಗವಂತ. ಸ್ವಾರ್ಥ ಅನ್ನೋದು ಲವಲೇಶ ಇಲ್ಲ ಭಗವಂತನಂತ. ಯಾರಿಂದನೂ ಏನಾಗಬೇಕಾಗಿಲ್ಲ ಭಗವಂತನಿಗೆ, ಆದರೂ ಎಲ್ಲರಿಗೆ ಒಳ್ಳೇದು ಮಾಡ್ತಾನೆ. ಸ್ವಾರ್ಥ ಸದೋರ್ಜಿತ. ಸ್ವಾರ್ಥ ಅನ್ನೋದು ಒಂದು ಸ್ವಲ್ಪ ಇಲ್ಲ ಭಗವಂತನಲ್ಲಿ. ಇಷ್ಟೇ ಅಲ್ಲ, ಸದಾನಂದ. ಭಗವಂತನಿಗೆ ದುಃಖ ಅನ್ನೋದಿಲ್ಲ. ಅನಂತ ಪೂರ್ಣನಾಗಿರುವಂಥವನು. ಸದಾ ಭದ್ರ, ಮಂಗಲ ಸ್ವರೂಪನಾಗಿರುವಂಥವನು. ಸದಾ ಶಾಂತ, ಶಾಂತದಿಂದ ಕೂಡಿರುವಂಥವನು. ಅಷ್ಟೇ ಅಲ್ಲ, ಸದಾ ಶಿವ. ಶಿವ ಅಂದ್ರೆ ಸಂತೋಷ, ಸಂತೋಷದಿಂದ ಕೂಡಿರುವಂಥವನು ಭಗವಂತ. ಮುಂದುವರ್ಣನೆ ಮಾಡ್ತಾರೆ. ಸದಾ ಪ್ರಿಯ ಸದಾ ತುಷ್ಟ, ಸದಾ ಪುಷ್ಟ ಸದಾರ್ಚಿತ, ಸದಾ ಪೂತ ಪಾವನಗ್ರೋ ವೇದಗುಷ್ಯೋ ಋಷಾಕಪಿ. ರುದ್ರದೇವರ ವರ್ಣನೆ ಅತ್ಯದ್ಭುತವಾದ ವರ್ಣನೆ, ಮಹಾಮಹಿಮೆಯನ್ನ. ಒಂದೊಂದು ನಾಮಗಳು ಭಗವಂತನ ವಿಶೇಷವಾದ ಗುಣವನ್ನ ಹೇಳ್ತಾ ಇರುವಂತದ್ದು. ಸಾವಿರಾರು ನಾಮಗಳಿದ್ದಾವೆ. ನಿಧಾನಕ್ಕೆ ಒಂದೊಂದೇ ನೋಡ್ತಾ ಹೋಗ್ತಾ ಇದ್ದೀವಿ. ಭಗವಂತ ಎಲ್ಲರಿಂದ ಪೂಜ್ಯನಾಗಿರುವಂಥವನು. ಪರಿಶುದ್ಧರು ಅಂತ ಯಾರಿದ್ದಾರೋ ಅದರಲ್ಲಿ ಮೊದಲನೇದವನಾಗಿರುವಂಥವನು. ವೇದದಿಂದಲೂ ತಿಳಿಲಿಕ್ಕೆ ಅಸಾಧ್ಯವಾಗಿರುವಂಥವನು. ವೇದಗುಷ್ಯೋ ಅಂದ್ರು. ಋಷಾಗಪಿಹಿ. ಭಗವಂತನ ಅತ್ಯದ್ಭುತವಾದ ಮಹಿಮೆ. ಸಹಸ್ರನಾಮ. ಭಗವಂತನ ನಾಮಗಳು ಸಹಸ್ರ. ಸಹಸ್ರ ಅನ್ನೋ ಶಬ್ದಕ್ಕೆ ಸಾವಿರ ಅಂತ ಅಷ್ಟೇ ಅಲ್ಲ ಅರ್ಥ. ಅನಂತವಾದ ನಾಮಗಳಿದ್ದಾವೆ ಭಗವಂತನಿಗೆ. 3 ಯುಗಗಳಲ್ಲಿ ತ್ರಿಯುಗ ಹೇತು ಭಗವಂತ ಅವತಾರ ಮಾಡಿದ್ದಾನೆ 3 ಯುಗದಲ್ಲಿ. ಇನ್ನು ಚತುರ್ಭುಜನಾಗಿರುವಂತವನು ಭಗವಂತ. ಭೂತ ಭವ್ಯ ಭವನ್ನಾಥೋ ಮಹಾಪುರುಷ ಪೂರ್ವಜಃ. ಭಗವಂತನ ರೂಪವೇ ಅತ್ಯದ್ಭುತವಾಗಿರುವಂಥದ್ದು. ಭೂತ ಭವಿಷ್ಯತ್ ವರ್ತಮಾನದಲ್ಲಿ ಎಲ್ಲ ಕಡೆ ಇದ್ದು ವ್ಯಾಪಿಸಿರುವಂಥವನು. ನಾರಾಯಣವು. ಭಗವಂತನನ್ನು ನಾರಾಯಣ ಅಂತ ಕರೀತಾರೆ. ಬಿದರಳ್ಳಿ ಶ್ರೀನಿವಾಸ ತೀರ್ಥರು ಮಹಾಜ್ಞಾನಿಗಳು 72 ಅರ್ಥವನ್ನು ಬರೆದಿದ್ದಾರೆ. ನಾರಾಯಣ ಅಂತ ಯಾಕೆ ಕರೀತಾರೆ ಭಗವಂತನನ್ನ? ಗುಣಗಳ ಗಣಿಯಾಗಿರುವಂಥವನು ಭಗವಂತ. ಆದ್ದರಿಂದ ಅವನನ್ನ ನಾರಾಯಣ ಅಂತ ಕರೀತಾರೆ. ಒಂದರ್ಥ ತಿಳ್ಕೊಳ್ಳೋಣ. ನಾರಾಯಣ ಅಂತ ಯಾಕೆ ಕರೀತಾರೆ ಭಗವಂತನನ್ನ ಅಂತ ಕೇಳಿದ್ರೆ, ಗುಣಗಳ ಗಣಿಯಾಗಿರುವಂಥವನು, ಗುಣಗಳಿಗೆ ಆಶ್ರಯದಾತನಾದಂಥವನು. ಆದ್ದರಿಂದ ಅವನು ನಾರಾಯಣ. ಮಂಜುಕೇಶ. ಮನೋಹರವಾಗಿರುವಂತಹ ಕೇಶ ಅಂದ್ರೆ ಕೂದಲನ್ನ ಉಳ್ಳಂತವನು ಭಗವಂತ. ಸರ್ವಯೋಗ ವಿನಿಸ್ಮೃತಃ. ಎಲ್ಲ ವೇದಾದಿಗಳಿಂದ ವರ್ಣನೆ ಮಾಡುವಂಥವನು ಭಗವಂತನನ್ನ. ವೇದಗಳ ಸಾರಭೂತನಾಗಿರುವಂಥವನು, ಯಜ್ಞಗಳ ಸಾರನಾಗಿರುವಂಥವನು. ಅಷ್ಟೇ ಅಲ್ಲ, ಶಾಂತಿ ಪರಾಯಣ. ಎಲ್ಲ ಋಷಿಮುನಿಗಳು ಭಗವಂತನನ್ನ ವೇದ ಹೇಳುವಂತಹ ಸಂದರ್ಭದಲ್ಲಿ ಓಂ ಶಾಂತಿ 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 ಅಂತ ಹೇಳ್ತಾರೆ. ಜಗತ್ತಿನಲ್ಲೆಲ್ಲ ಶಾಂತಿ ತುಂಬಲಿ, ಸಮಾಧಾನ ತುಂಬಲಿ. ಆ ಶಾಂತಿಯನ್ನ ಕೊಡೋನೇ ಭಗವಂತ ಅಂತಾರೆ ರುದ್ರದೇವರು. ಅಂದ್ರೆ ಆದಿಯಲ್ಲೂ ಹರಿಹಿ ಓಂ ಅಂತಾರೆ, ಕೊನೆಯಲ್ಲಿ ಶಾಂತಿ ಅಂತಾರೆ. ಎರಡರಲ್ಲೂ ಭಗವಂತ ಇದ್ದಾನೆ. ಇಷ್ಟೇ ಅಲ್ಲ, ಮಂಗಲ ಸ್ವರೂಪನಾಗಿರುವಂಥವ್ನು. ನರಃ ಕೃಷ್ಣೋ ಹರಿರ್ಧರ್ಮ ನಂದನೋ ಧರ್ಮಜೀವನ. ನರ ಅಂತ ಕರೀತಾರೆ ಭಗವಂತನನ್ನ, ಕೃಷ್ಣ ಅಂತ ಕರೀತಾರೆ, ಧರ್ಮ ಅಂತ ಕರೀತಾರೆ. ಧರ್ಮದಲ್ಲಿ ಭಗವಂತ ಇರ್ತಾನೆ. ಅಷ್ಟೇ ಅಲ್ಲ, ಆದಿಕರ್ತ ಸರ್ವಸತ್ಯ. ಆದಿಯಿಂದ ಪ್ರಾರಂಭದಲ್ಲಿರುವಂಥವ್ರು ಭಗವಂತ. ಅದನ್ನ ಹೇಳ್ತಾರೆ, ವರ್ಣನೆ ಮಾಡ್ತಾರೆ. ಇನ್ನು ಸರ್ವಸ್ತ್ರೀ ರತ್ನದರ್ಪ. ಎಲ್ಲರಲ್ಲಿ ವಿಶೇಷವಾಗಿ ಸೌಂದರ್ಯವನ್ನ ಸ್ತ್ರೀಯರಲ್ಲಿ ತುಂಬಿರುವಂಥವನು ಭಗವಂತ. ಇನ್ನು ತ್ರಿಕಾಲ ಜಿತ ಗಂಧರ್ಪೋ. ಭಗವಂತ ನೋಡ್ರಿ, ಎಲ್ಲಾ ಕಾಲದಿಂದ ಜಿತನಾಗಿರುವಂಥವ್ರು, ಕಾಲಕ್ಕೆ ಒಡೆಯನಾಗಿರುವಂಥವನು ಭಗವಂತ. ಇಷ್ಟೇ ಅಲ್ಲ, ಊರ್ವಶಿ. ಊರ್ವಶಿಯನ್ನ, ಊರು ಅಂದ್ರೆ ತೊಡೆ, ತೊಡೆಯಿಂದ ಊರ್ವಶಿಯನ್ನ ಸೃಷ್ಟಿ ಮಾಡಿರುವಂಥವನು ಭಗವಂತ. ಆಮೇಲೆ ಹಯಗ್ರೀವ. ಆದ್ಯ ಕವಿರ್ ಹಯಗ್ರೀವ. ಹಯಗ್ರೀವ ರಾಮಾಯಣ ಅಂತ ಇದೆ. ಭಗವಂತ ಹಯಗ್ರೀವ ರೂಪದಿಂದ ಬ್ರಹ್ಮದೇವರಿಗೆ ರಾಮಾಯಣವನ್ನು ಉಪದೇಶ ಮಾಡಿದ್ದಾನೆ. ಹಯಗ್ರೀವ ರಾಮಾಯಣ.
ಆದ್ಯ ಕವಿರ್ ಹಯಗ್ರೀವ ಸರ್ವವಾಗೀಶ್ವರೇಶ್ವರ. ಯಾರು ಈ ಹೈಗ್ರೀವ ರೂಪವನ್ನು ಚಿಂತನೆ ಮಾಡ್ತಾರೋ ವಾದಿರಾಜ ಸ್ವಾಮಿಗಳು ಹೇಳ್ತಾರೆ, ಒಳ್ಳೆಯ ವಿಶೇಷವಾದ ವಾಕ್ಚಾತುರ್ಯ, ಒಳ್ಳೆಯ ಜ್ಞಾನ ಆ ಹೈಗ್ರೀವ ರೂಪದಿಂದ ಬರುವಂಥದ್ದು. ಸರ್ವದೇವ ಮಯೋ ಬ್ರಹ್ಮ ಗುರುರ್ವಾಗೀಶ್ವರೀಪತಿ. ಎಲ್ಲ ದೇವತೆಗಳ ಒಡೆಯನಾಗಿರುವಂಥವನು ಬ್ರಹ್ಮದೇವರು ಜಗದ್ಗುರುಗಳು. ಬ್ರಹ್ಮದೇವರು ವಾಯುದೇವರು ಜಗತ್ತಿಗೆ ಗುರುಗಳು, ತ್ರಿಜಗದ್ಗುರುಗಳು, ತ್ರೈಲೋಕ್ಯಾಚಾರ್ಯ ಪಾದೋ. ವಾಯುಸ್ತುತಿ ಹೇಳ್ತಾ ಇದೆ, ರುದ್ರದೇವರು ಹೇಳ್ತಾ ಇದ್ದಾರೆ ಇಲ್ಲಿ, ಅಂತಹ ಬ್ರಹ್ಮದೇವರಿಗೂ ಗುರುವಾಗಿರುವಂಥವನು ಭಗವಂತ. ಗುರು ಗುರುತಮಧಾಮ ಸತ್ಯ ಸತ್ಯ ಪರಾಕ್ರಮ. ವಿಷ್ಣು ಸಹಸ್ರನಾಮ ಹೇಳ್ತಾ ಇದೆ, ಗುರುಗಳು ಅಂತ ಯಾರಿದ್ದಾರೆ ಜಗತ್ತಿಗೆ, ಅದು ಬ್ರಹ್ಮದೇವರು ವಾಯುದೇವರು. ಅಂತಹ ವಾಯುದೇವರು ಬ್ರಹ್ಮದೇವರಿಗೆ ಒಡೆಯನಾಗಿರುವಂಥವನು ಭಗವಂತ. ಈ ಬ್ರಹ್ಮದೇವರು ವಾಯುದೇವರು ಯಾರು? ವಾಗೀಶ್ವರೀಪತಿ, ಸರಸ್ವತೀ ದೇವಿಯ ಪತಿಯಾಗಿರುವಂಥವ್ರು ಬ್ರಹ್ಮದೇವರು, ಅವರಿಗೆ ಒಡೆಯನಾಗಿರುವಂಥವನು ಭಗವಂತ, ಗುರುವಾಗಿರುವಂಥವನು. ಅನಂತ ವಿದ್ಯಾ ಪ್ರಭವೋ ಮೂಲ ವಿದ್ಯಾ ಅವಿದ್ಯಾ ವಿನಾಶಕ. ಅವಿದ್ಯೆಯನ್ನ ನಾಶ ಮಾಡ್ತಾನೆ, ವಿಶೇಷವಾಗಿ ಅನಂತ ವಿದ್ಯೆಯನ್ನ ಭಗವಂತ ಉಪದೇಶ ಮಾಡ್ತಾನೆ. ವಿದ್ಯೆಯನ್ನು ಉಪದೇಶ ಮಾಡಬೇಕು ಅಂದ್ರೆ ಎಲ್ಲ ಗೊತ್ತಿರಬೇಕಲ್ಲ ಭಗವಂತನಿಗೆ ಅಂತ ಯಾರಾದ್ರೂ ಪ್ರಶ್ನೆ ಕೇಳಿದ್ರೆ ರುದ್ರದೇವರು ಹೇಳ್ತಾರೆ, ಸರ್ವಜ್ಞೋ ಭಗವಂತ ಸರ್ವಜ್ಞ ಶಿಖಾಮಣಿ. ಎಲ್ಲವೂ ಗೊತ್ತು, ಎಲ್ಲವೂ ಪೂರ್ಣವಾಗಿ ಗೊತ್ತು ಭಗವಂತನಿಗೆ. ಅಷ್ಟೇ ಅಲ್ಲ, ನಮ್ಮ ಜಾಡ್ಯ ನಾಶಕು ಅಂದ್ರೆ ಜಾಡ್ಯ ಏನಿದೆ ಅಲ್ಲ, ಮನಸ್ಸಿನಲ್ಲಿರುವಂತಹ ರೋಗಾದಿಗಳು, ಭಯ, ಅಜ್ಞಾನ ಇವೆಲ್ಲವನ್ನು ನಾಶ ಮಾಡ್ತಾನೆ. ಮಧುಸೂದನ, ರಾಕ್ಷಸನಾಗಿರುವಂತಹ ಮಧುವನ್ನ ಸಂಹಾರ ಮಾಡಿರುವಂತವನು. ಅನೇಕ ಮಂತ್ರ ಕೋಟಿಶಃ ಶಬ್ದ ಬ್ರಹ್ಮೈಕ ಮಾರಗಃ. ಎಲ್ಲಾ ಮಂತ್ರಗಳು 72,000 ಮಂತ್ರಗಳಿದ್ದಾವೆ, 72 ಮಹಾಮಂತ್ರಗಳು. ಆಚಾರ್ಯರು ಹೇಳ್ತಾರೆ ತಂತ್ರಸಾರ ಸಂಗ್ರಹದಲ್ಲಿ, ಆ ಎಲ್ಲಾ ಮಂತ್ರಗಳಿಂದಲೂ ಒಡೆಯನಾಗಿರುವಂಥವು. ಎಲ್ಲ ಮಂತ್ರಗಳು ಭಗವಂತನನ್ನೇ ಹೇಳ್ತಾವೆ. ಅದನ್ನ ಹೇಳ್ತಾರೆ, ವಿದ್ಯಾರಾಜೋ ಜ್ಞಾನಮೂರ್ತಿ ಜ್ಞಾನ ಸಿಂಧು. ನೋಡ್ರಿ, ರಖಂಡದೀಹಿ, ವಿದ್ಯೆಗೆ ಒಡೆಯನಾಗಿರುವಂಥವನು, ಜ್ಞಾನಮೂರ್ತಿಯಾಗಿರುವಂಥವನು, ಜ್ಞಾನ ಸಮುದ್ರ ಅಂತ ಅನ್ನಿಸ್ಕೊಂಡಿದ್ದಾನೆ ಭಗವಂತ. ಮತ್ಸ್ಯದೇವೋ, 10 ರೂಪಗಳನ್ನು ವರ್ಣನೆ ಮಾಡ್ತಾರೆ ಮುಂದೆ ಈ ಶ್ಲೋಕದಿಂದ. ಮತ್ಸ್ಯ ರೂಪವನ್ನು ಧಾರಣೆ ಮಾಡಿರುವಂಥವನು, ಮಹಾಶೃಂಗವನ್ನ, ಒಂದೇ ಒಂದು ಶೃಂಗ ಅದನ್ನು ವರ್ಣನೆ ಮಾಡ್ತಾರೆ, ಶೃಂಗವನ್ನು ಧಾರಣೆ ಮಾಡಿದ್ದಾನೆ. ಇನ್ನು ಮುಂದೆ ಹೇಳ್ತಾರೆ, ಲೀಲಾವ್ಯಾಪ್ತ ಅಖಿಲಾಂಬೋಧಿ ಋಗ್ವೇದಾದಿ ಪ್ರವರ್ತಕ. ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ ಎಲ್ಲವನ್ನ ವಿಭಾಗ ಮಾಡಿ ವೇದವ್ಯಾಸ ರೂಪದಿಂದ ನಮಗೆಲ್ಲ ಅನುಗ್ರಹ ಮಾಡಿರುವಂತವನು ಭಗವಂತ. ಇನ್ನು ಆದಿಕೂರ್ಮೋ ಅಖಿಲಾಧಾರ, ಕೂರ್ಮ ರೂಪದಿಂದ ಇಡೀ ಬ್ರಹ್ಮಾಂಡವನ್ನ ಧಾರಣೆ ಮಾಡಿದ್ದಾನೆ. ನಾವೆಲ್ಲ ಬದುಕಿರೋದೇ ಭಗವಂತನಿಂದ, ಅದನ್ನು ವರ್ಣನೆ ಮಾಡ್ತಾರೆ. ಅಮರೀಕೃತ ದೇವೋಘ ಪೀಯೂಷೋತ್ಪತ್ತಿ ಕಾರಣ. ಭಾಗವತದಲ್ಲಿ ಬರುವಂತಹ ದೇವದಾನವರ ಯುದ್ಧ, ಸಮುದ್ರ ಮಥನ, ಅಲ್ಲಿ ಅಮೃತ ಹೊಂದಿರುವಂಥದ್ದು ಪೀಯೂಷ, ಅದಕ್ಕೆ ಉತ್ಪತ್ತಿಗೆ ಕಾರಣೀಭೂತನಾಗಿರುವಂತವನೇ ಭಗವಂತ. ಆತ್ಮಾಧಾರೋ ಧರಾಧಾರೋ ಯಜ್ಞಾಂಗೋ ಧರಣೀಧರ. ನಾನೀಗ ಹೇಳಿದ್ದಲ್ಲ, ಇಡೀ ಬ್ರಹ್ಮಾಂಡವನ್ನ ತಾನು ಧಾರಣೆ ಮಾಡಿದ್ದಾನೆ. ಹಿರಣ್ಯಾಕ್ಷ ಹರಹ, ಹಿರಣ್ಯಾಕ್ಷ, ಹಿರಣ್ಯ ಅಂದ್ರೆ ಬಂಗಾರ. ಬಂಗಾರದಲ್ಲೇ ಕಣ್ಣನ್ನ ಇಟ್ಟಿರುವಂಥವ್ರು ನಮ್ಮಲ್ಲೂ ಬೇಕಾದಷ್ಟು ಜನ ಇದ್ದಾರೆ, ಹಿರಣ್ಯಾಕ್ಷರು. ಅವರಿಗೆ ಅದೇ ಮುಖ್ಯ, ದೇವರ ಕಡೆ ಗಮನನೇ ಇಲ್ಲ. ಭಗವಂತ ಹಿರಣ್ಯಾಕ್ಷರನ್ನ ಸಂಹಾರ ಮಾಡ್ದ. ಯಾಕೆ? ಹಿರಣ್ಯಾಕ್ಷ ಏನ್ ಮಾಡ್ದ? ಪೃಥ್ವಿಯನ್ನ ಎತ್ತೊಯ್ದಿದ್ದ, ಭೂಮಂಡಲವನ್ನ. ಅದಕ್ಕೆ ಅವನನ್ನು ಸಂಹಾರ ಮಾಡಿ ಅವನಿಗೆ ಅನುಗ್ರಹ ಮಾಡ್ದ. ಈ ಅನುಗ್ರಹ ಮಾಡಿರುವಂತಹ ರೂಪ ಇದೆ ಅಲ್ಲ, ಅದನ್ನು ಎಲ್ಲಿ ಚಿಂತನೆ ಮಾಡಬೇಕು ಅಂತ ಕೇಳಿದ್ರೆ ರುದ್ರದೇವರು ನೋಡ್ರಿ ಎಂತೆಂತ ವಿಷಯ ಹೇಳಿದ್ದಾರೆ. ಶ್ರಾದ್ದಾದಿ ಕಲ್ಪಕಃ, ವರಾಹ ದೇವರ ಚಿಂತನೆ ಇದೆ ಶ್ರಾದ್ದದಲ್ಲಿ. ಯಾಕೆ? ವರಾಹ ದೇವರ ಬೆವರಿನಿಂದ ಬಂದಿರುವಂತಹದ್ದು, ವಿಶೇಷವಾಗಿ ಎಳ್ಳು ಮತ್ತು ದರ್ಬೆ ರೋಮದಿಂದ ಎಲ್ಲಿ ಆ ಭಗವಂತನ ಸ್ಪರ್ಶ ಆಯ್ತೋ ಅಲ್ಲಿ ಬಿದ್ದಿರುವಂಥದ್ದು ಅದು ಎಳ್ಳು ಮತ್ತು ದರ್ಬೆ. ಅಷ್ಟು ಪರಮ ಪವಿತ್ರವಾಗಿರುವಂಥದ್ದು. ಯಜ್ಞದ ಸಾಧನಗಳೆಲ್ಲ ಬಂದಿರುವಂಥದ್ದು. ಆ ಯಜ್ಞ ನಡಿಬೇಕಾದ್ರೆ ಪಿತೃಯಜ್ಞ ಆ ವರಾಹ ದೇವರ ಸ್ಮರಣೆಯನ್ನು ಮಾಡಬೇಕು. ಭವ್ಯ ಕವ್ಯಗಳನ್ನ ನಡೆಸುವಂಥವನು ಭಗವಂತ. ಸಮಸ್ತ ಪಿತೃ ಭೀತಜ್ಞ ಸಮಸ್ತ ಪಿತೃಜೀವನಂ ರುದ್ರದೇವರ ಹೇಳ್ಬಿಟ್ಟಿದ್ದಾರೆ. ಅಂದ್ರೆ ಶ್ರಾದ್ದ ಕರ್ಮದಲ್ಲಿ
ವಿಶೇಷವಾಗಿ ಆ ಭಗವಂತನ ಸ್ಮರಣೆಯನ್ನ ಮಾಡಬೇಕು. ಹವ್ಯ ಕವ್ವೈ, ಹವ್ಯ ಆಗಿರ್ಬೋದು ಹವಿಸ್ಸು ಅಂದ್ರೆ ಹೋಮಾದಿಗಳು, ಕವ್ಯ ಅಂದ್ರೆ ಶ್ರಾದ್ದಾದಿ ಕರ್ಮಗಳು. ಅನಂತ ಫಲದಾಯಕ, ಅನಂತವಾದ ಫಲ ಕೊಡ್ತಾ ಇದೆ. ಯಾವಾಗ? ವರಾಹದೇವರ ಸ್ಮರಣೆಯಿಂದ. ರೋಮಾನ್ ಲೀನ ಜಲದಿ ಶೋಭಿತ ಶೇಷಸಾಗರ, ರೋಮಗಳಿಂದ ಸಮುದ್ರದಲ್ಲಿ ಸಮುದ್ರವನ್ನು ಉತ್ಪತ್ತಿ ಮಾಡಿರುವಂಥವನು, ಸಮುದ್ರಕ್ಕೆ ಕ್ಷೋಭನ ಉಂಟು ಮಾಡುವಂಥವನು. ಮಹಾವರಾಹೋ ಯಜ್ಞಜ್ಞ ಧ್ವಂಸಕೋ ಯಜ್ಞಿಗಾಶ್ರಯ, ಮಹಾವರಾಹ ಅಂತ ಇವನನ್ನ ಕರೀತಾರೆ. ಯಜ್ಞ ನಾಶಕರು ಅಂತ ಯಾರಿದ್ದಾರಲ್ಲ ದುಷ್ಟರು, ಅವರನ್ನ ಸಂಹಾರ ಮಾಡ್ತಾನೆ, ಯಜ್ಞ ಮಾಡೋರಿಗೆ ಆಶ್ರಯ ಕೊಡ್ತಾನೆ. ವರಾಹದೇವರ ವರ್ಣನೆ ನೋಡ್ರಿ ಎಷ್ಟು ಚೆನ್ನಾಗಿ ಮಾಡ್ತಾ ಇದ್ದಾರೆ ರುದ್ರದೇವರು, ಎಂತೆಂತ ನಾಮಗಳಿದ್ದಾವೆ. ಇನ್ನು ಮುಂದೆ ಹೇಳ್ತಾರೆ, ಶ್ರೀನರಸಿಂಹೋ ದಿವ್ಯಸಾಹ ಸರ್ವ ಅನಿಷ್ಟ ದುಃಖ. ಸಾಯಂಕಾಲದ ಸಮಯದಲ್ಲಿ ವಿಶೇಷವಾಗಿ ನರಸಿಂಹದೇವರ ಸ್ಮರಣೆ ಮಾಡಬೇಕು. ನಿತ್ಯದಲ್ಲಿ ರುದ್ರದೇವರು, ರುದ್ರಾಂತರ್ಗತನಾಗಿರುವಂತಹ ನರಸಿಂಹದೇವರ ಸ್ಮರಣೆಯನ್ನ ನಿತ್ಯದಲ್ಲಿ ಮಾಡ್ತಾರೆ ರುದ್ರದೇವರು. ಅವ್ರು ಮಾಡ್ತಾರೆ, ನಮಗೂ ಹೇಳ್ತಾ ಇದ್ದಾರೆ. ಪಾರ್ವತೀ ದೇವಿ ಉಪದೇಶ, ಪಾರ್ವತೀ ದೇವಿ ಸರ್ವಜ್ಞ ಶಿಖಾಮಣಿ, ಎಲ್ಲ ಗೊತ್ತವಳಿಗೆ. ನಮ್ಮ ಪರವಾಗಿ ನಮ್ಮಂತಹ ಪಾಮರರು ತಿಳ್ಕೊಳ್ಳಿ ಅಂತ ಹೇಳಿ ರುದ್ರದೇವರಿಂದ ಉಪದೇಶವನ್ನ ಪಡಿತಾ ಇದ್ದಾಳೆ. ನರಸಿಂಹೋ ದಿವ್ಯಸಾಹ, ನರಸಿಂಹನನ್ನ ಸ್ಮರಣೆ ಮಾಡೋದ್ರಿಂದ ಸರ್ವ ಅನಿಷ್ಟಗಳು ಪರಿಹಾರ ಆಗತ್ತೆ. ಏಕವೀರೋ ಅದ್ಭುತವರೋ ಯಂತ್ರ ಮಂತ್ರೈಕ ಭಂಜನ, ಎಂಥ ಮಂತ್ರವೇ ಇರಲಿ ಆ ಎಲ್ಲ ಮಂತ್ರಗಳಿಗೆ ರಾಜ ನರಸಿಂಹ ಮಂತ್ರ. ಅದನ್ನು ಹೇಳ್ತಾರೆ. ನರಸಿಂಹದೇವರ ಸ್ಮರಣೆಯಿಂದ ಎಂಥವನು ಭಗವಂತ ಅಂತ ಕೇಳಿದ್ರೆ, ಕೋಟಿ ವಜ್ರಾಧಿಕ ನಖೋ, ಕೋಟಿ ಕೋಟಿ ಸೂರ್ಯರನ್ನು ಮೀರಿಸಬೇಕಂತೆ ಭಗವಂತನ ಕೈಯಲ್ಲಿರುವಂತಹ ನಖಗಳು. ಮಾತು ಮುಂದೆ ವರ್ಣನೆ ಮಾಡ್ತಾರೆ. ಇಂತಹ ಅತ್ಯದ್ಭುತವಾದ ರೂಪದಿಂದ ಕೂಡಲುವಂಥವನು ಭಗವಂತ. ಇನ್ನು ಮುಂದೆ ಹೇಳ್ತಾರೆ, ಅಚಿಂತ್ಯ ಅಮೋಘ ವೀರ್ಯಾಢ್ಯ ಸಮಸ್ತ ಅಸುರ, ಅಂದ್ರೆ ನೋಡಿ ಅಮೋಘವಾದ ಶಕ್ತಿಯಿಂದ ಕೂಡಿರುವಂಥವನು ಭಗವಂತ. ಸ್ವಯಂ ಪ್ರಭುವಾಗಿರುವಂಥವನು. ಹಿರಣ್ಯಕಶಪುಶ್ಚೇದಿ ಕಾಲ ಸಂಕರ್ಷಣೀಪತಿ, ಹಿರಣ್ಯಕಶಪುನನ್ನ ಸಂಹಾರ ಮಾಡಿದ್ದಾನೆ ಭಗವಂತ. ಇನ್ನು ಸರ್ವ ವಿಜ್ಞಾಂತಕ ಸರ್ವಸಿದ್ಧಿದ ಸರ್ವಪೂರಕ ಸಮಸ್ತ ಭಯನಾಶನ. ಯಾರು ನರಸಿಂಹದೇವರ ಸ್ಮರಣೆಯನ್ನ ಮಾಡ್ತಾರೋ ಅವರಿಗೆ ಎಲ್ಲ ಪಾಪಗಳನ್ನ ಕಳೆದು ಸಮಸ್ತ ಅನಿಷ್ಟಗಳನ್ನ ಕಳೆದು ಅನುಗ್ರಹವನ್ನ ಮಾಡ್ತಾನೆ. ಸಮಸ್ತ ಪಾತಕ ಧ್ವಂಸಿ ಸಿದ್ಧ ಮಂತ್ರಾದಿಕಾಹ್ವಯ ಭೈರವೇಶೋ ಹರಾತಿಘ್ನ ಕಾಲಕೋಟಿ ದುರಾಸದಃ. ಎಷ್ಟೆಲ್ಲ ವರ್ಣನೆ ಮಾಡಿದ್ದಾರೆ ನೋಡಿ. ದೈತ್ಯ ಗರ್ಭಸ್ರಾವಿ ನಾಮ ಸ್ಫುಡತ್ ಬ್ರಹ್ಮಾಂಡ ಗರ್ಜಿತ. ಭಗವಂತ ಅವತಾರ ಮಾಡಿದಾಗ ಬ್ರಹ್ಮಾಂಡ ನಡಿಗೋಯ್ತಂತ ಆ ಶಬ್ದಕ್ಕೆ. ಕಂಬಕ್ಕೆ ಯಾವಾಗ ಹೊಡಿತಾನೋ ಹಿರಣ್ಯಕಶಿಪು, ಅಲ್ಲಿಂದ ಪ್ರಾದುರ್ಭೂತನಾಗಿರುವಂತವನು ಭಗವಂತ. ಅಂತಹ ಅತ್ಯದ್ಭುತವಾದ ರೂಪವನ್ನ ಕಾಣಿರುವಂಥದ್ದು. ಸ್ಮೃತಿ ಮಾತ್ರ ಅಖಿಲತ್ರಾತೋ ಅದ್ಭುತ ಹಹಾರಿ. ಭಗವಂತನ ರೂಪವನ್ನ ಹೇಳ್ತಾರೆ. ದ್ವಾದಶಾರ್ಕ ಶಿರೋಧಾಮ ರುದ್ರ ಶೀರ್ಷೈಕ ನೂಪುರ. ಅಂದ್ರೆ ನೋಡಿ, ಭಸ್ಮಾಸುರನ ಕಥೆಯನ್ನ ನೆನಪಿಸ್ಕೊಂಡ್ರು ರುದ್ರದೇವರು. ತಲೆ ಮೇಲೆ ಕೈ ಇಟ್ಟು ಬಿಡ್ತೀನಿ, ಭಸ್ಮಾಸುರ ಹೊರತಗೊಂಡಿದ್ದ. ಅಂತಹ ರುದ್ರದೇವರನ್ನ, ಅಂದ್ರೆ ನನ್ನನ್ನ ರಕ್ಷಣೆ ಮಾಡಿರೋನು ಭಗವಂತ. ರುದ್ರದೇವರ ಬಾಯಲ್ಲೇ ಬಂದಿರುವಂತಹ ಮಾತು. ರುದ್ರ ಶೀರ್ಷೈಕ ನೂಪುರ, ಮೋಹಿನಿ ರೂಪವನ್ನ ಧಾರಣೆ ಮಾಡಿ ಭಗವಂತ ನನಗೆ ಅನುಗ್ರಹವನ್ನ ಮಾಡಿದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಮುಂದೆ ಹೇಳ್ತಾರೆ, ಯೋಗಿನಿಹಿ, ಯೋಗಗಳಿಂದ ವರ್ಣನೆ ಮಾಡುವಂಥವನು ಭಗವಂತ. ಭಯವನ್ನ ಬಿಡಿಸುವಂಥವನು, ಯಮನಿಗೆ ಶತ್ರುವಾಗಿರುವಂಥವನು. ಯಮಾರಿಹಿ ಕಾಲ ಸಂವರಹ, ಕಾಲಕ್ಕೆ ಕಾಲ, ಮೃತ್ಯುವಿಗೆ ಮೃತ್ಯು, ಅದು ಭಗವಂತ ಅಂತ ವರ್ಣನೆ ಮಾಡ್ತಾ ಇದ್ದಾರೆ. ಇನ್ನೂ ಸುಮಾರು ನಾಮಗಳಿದ್ದಾವೆ, ಅದನ್ನು ನಾಳಿನ ದಿವಸ ನೋಡ್ಲಿಕ್ಕೆ ಪ್ರಯತ್ನವನ್ನು ಮಾಡಿ.